ಶಾವಿಗೆ ಚಿತ್ರಾನ್ನ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ನೀರು, ಸ್ವಲ್ಪ ಆಯಿಲ್ ಮತ್ತು ಉಪ್ಪು ಹಾಕಿ ನಂತರ ಶಾವಿಗೆನ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಅದು ಬೆಂದಿರುವುದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ನಾವು ಈ ಥರ ಕಟ್ ಮಾಡಿದಾಗ 2 ಪೀಸಸ್ ಆಗಬೇಕು, ಆವಾಗ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಸ್ಟೇನರ್ಗೆ ಹಾಕಿ ಸ್ಟೇನ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಆಯಿಲ್, ಸಾಸಿವೆ, ಕರಿಬೇವು ಹಾಕಿ ನಂತರ ಸ್ಲಿಟ್ ಮಾಡಿರುವ ಒಂದು ಗ್ರೀನ್ ಚಿಲ್ಲಿ ಅಥವಾ 2 ಗ್ರೀನ್ ಚಿಲ್ಲಿ, ಅದು ನಿಮ್ಮ ಇಷ್ಟ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕಿಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಆನಿಯನ್ಸ್ನ ಹಾಕಿಕೊಳ್ಳಿ. ಆನಿಯನ್ಸ್ ಬೇಗ ಬೇಯಬೇಕು ಅಂದರೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಫ್ರೈ ಮಾಡಿ, ಆವಾಗ ಆನಿಯನ್ಸ್ ಬೇಗ ಬೇಯುತ್ತದೆ. ನಂತರ ಟರ್ಮರಿಕ್ ಪೌಡರ್, ಅರಿಶಿನ 1/2 ಸ್ಪೂನ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಚೆನ್ನಾಗಿ ಕಲಸಿದ ನಂತರ ಸ್ಟವನ್ನು ಆಫ್ ಮಾಡಿ, ನೆನಪಿಟ್ಟುಕೊಳ್ಳಿ, ಆಫ್ ಮಾಡಿ ಶಾವಿಗೆಯನ್ನು ಹಾಕಿ ಕಲಸಿ. ಆಫ್ ಮಾಡಿರಬೇಕು. ಲಾಸ್ಟ್ಗೆ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಅಷ್ಟೇ, ಶಾವಿಗೆ ಚಿತ್ರಾನ್ನ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.